ಮುಂಚೆನೂ 2 ಸಲ ಗಲಾಟೆ ಆಗಿದೆ ಅಂತ ಮಾಹಿತಿ ಬಂದಿರೋದು. ಆದ್ರೂ ಪರ್ಮಿಷನ್ ಕೊಟ್ಟಿದಾರಂದ್ರೆ ಸಮಯ ಇದೆ, ಅವರು ಮಾತಾಡ್ಲಿ. ಫಾರೂಕ್ ಅವ್ರು ಕರೆಕ್ಟ್ ಆಗಿ ಪಾಯಿಂಟ್ ಬಂದ್ರು. ಹಿಂದೆ ಕೂಡ ಗಲಾಟೆ ಆಗಿದೆ ಅಂದಾಗ ಪೊಲೀಸರು ಏನ್ ಕ್ರಮ ತಗೊಂಡ್ರು, ಏನ್ ತಗೊಳ್ಬಹುದಾಗಿತ್ತು ಗೊತ್ತಾಯ್ತು ಸರ್. ನನ್ನೇ ನಟರಾಜ್ ಗೌಡ್ರಿಗೆ ಇದೇ ಪ್ರಶ್ನೆ ಕೇಳಿದ್ದೆ. ಗಲಾಟೆ ಆಗಿದೆ ಅಂತಂದ ಮೇಲೆ ಆ ಮಸೀದಿ ಒಳಗಡೆ ಕಲ್ಲಿದ್ಯಾ, ಆ ಮಸೀದಿ ಒಳಗಡೆ ಕೋಲಿದ್ಯಾ, ಆ ಮಸೀದಿ ಒಳಗಡೆ ಕಿಡಿಗೇಡಿಗಳಿದ್ದಾರಾ, ಇದನ್ನ ಪರಿಶೀಲನೆ ಮಾಡಬೇಕಾಗಿತ್ತು ಪೊಲೀಸರು. ಪರಿಶೀಲನೆ ಮಾಡಿ ಅಂತ ಹೇಳಿ ಅಲ್ಲಿನ ಸ್ಥಳೀಯ ಗವರ್ಮೆಂಟ್ ಶಾಸಕರು, ಉಸ್ತುವಾರಿ ಸಚಿವರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕಾಗಿತ್ತು. ಒಳಗೋಗಿ ಮಸೀದಿಯಲ್ಲಿ ಗಲಾಟೆ ಪದೇ ಪದೇ ಆಗ್ತಾ ಇದೆ, ಮೆರವಣಿಗೆ ಒಂದು ಚಪ್ಪಲಿ ಸ್ಟ್ಯಾಂಡ್ ಅಲ್ಲಿ ಇರುವಂತ 2 ಸಣ್ಣ ಕಲ್ಲು ತಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಒಳಗೋಗಿ ಪರಿಶೀಲನೆ ಮಾಡಿ ಅಂತ ಹೇಳಿ ಆರ್ಡರ್ ಪಾಸ್ ಮಾಡಬೇಕಾಗಿತ್ತು, ಮಾಡಲ್ಲ. ಅವ್ರದಕ್ಕೆ ಉತ್ತರ ಹೇಳ್ತೀನಿ. ಕಾನೂನಿಗೆ ಒಪ್ಪಿಸಬೇಕು, ಕಾನೂನು ಪ್ರಕಾರ ನಡಿಬೇಕು ಅಂತ ಅಂದ್ಬಿಟ್ಟು ಇದೇ ಡಿಜೆಹಳ್ಳಿ ಕೆಜೆಹಳ್ಳಿನಲ್ಲಿ ಕಲ್ಪ್ರಿಟ್ ಅರೆಸ್ಟ್ ಮಾಡಿದ್ರು ಸರ್. ಒಂದ್ ನಿಮಿಷ ಕಲ್ಪ್ರಿಟ್ ಅರೆಸ್ಟ್ ಮಾಡಿದ್ರು, ಕಾನೂನಿಗೆ ವಶಕ್ಕಿದ್ದದ್ದು. ಆದ್ರೆ ಹೊರಗಿದ್ದಂತ ಸಮುದಾಯ, ಶಾಂತಿ ಸಮುದಾಯ, ಅವರನ್ನ ನಮ್ಮ ಕೈಗೆ ಕೊಡಿ, ನಾವು ನೋಡ್ಕೊಂತೀವಿ ಅಂತ ಹೇಳಿದ್ದು. ಅವತ್ತೆಲ್ಲ ಹೋಗಿತ್ತು ಸರ್ ಸಂವಿಧಾನ, ಅವತ್ತೆಲ್ಲ ಹೋಗಿತ್ತು ಸರ್ ಕಾನೂನು. ಯಾವತ್ತಾಗಿತ್ತು? ಇವತ್ತು ಹೇಳ್ತೀರಾ ಕಠಿಣವಾದ ಶಿಕ್ಷೆ ಕೊಡಬೇಕು, ಬೇಲ್ ಕೊಡ್ಬೇಕು, ನಾನ್ ಬೈಲಬಲ್ ಅಂತ ಕೊಡ್ಬೇಕು ಅಂತ. ಇದೇ ವ್ಯಕ್ತಿಗಳು ಪಾದರಾಯನಪುರದಲ್ಲಿ ಗಲಾಟೆ ಮಾಡ್ಬೇಕಾದಾಗ, ಬೇರೆ ಬೇರೆ ಘಟನೆಗಳಲ್ಲಿ ಗಲಾಟೆ ಮಾಡಿದಾಗ ನಿಮ್ಮ ನಾಯಕರುಗಳೇ ನೀವ್ ಹೇಳಿದ್ರಲ್ಲ, ಜಮೀರ್ ಅಹಮದ್ ಖಾನ್ ಅವರೇ ಹೋಗಿ ಬೇಲ್ ಕೊಡಿಸುವಂತದ್ದು, ಬಂದವ್ರಿಗೆ ದುಡ್ಡು ಹಂಚುವಂತದ್ದು ಮಾಡುವಂತದ್ದು ಯಾರು ಸರ್? ಯಾರು? ಈಗ ನೋಡಿ, ಹೌದಪ್ಪ ನೀವು ಕೊಟ್ಟಿದ್ದು ವರಪ್ರಸಾದ ಅಂತ ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ನೀವು ಶಾಂತಿ ದೂತರು. ನಾವೇನಾದ್ರೂ ಇದು ಸರಿ ಇಲ್ಲ, ಇದಕ್ಕೆ ನಾವು ಇದಂದ್ರೆ ನಾವು ಕಿಡಿಗಡಿಗಳ ನಿಮಗೆ ಯಾಕೆ ಸರ್? ಮಸೀದಿಗಳು ಕಲ್ಲು ಸಂಗ್ರಹ ಕೇಂದ್ರನ ಹೋಗ್ಬಾರ್ದು, ತಪ್ಪು ಮಾಹಿತಿ ಅದು ಸರ್, ತಪ್ಪು ಮಾಹಿತಿ ಹೋಗ್ಬಾರ್ದು. ಈ ಬಾರಿ ಕೇಳಿಸ್ಕೊಳ್ಳಿ ಸರ್, ಈ ಬಾರಿ ಪಂಕಾ ಮಸೀದಿಯಲ್ಲಿ ಕಲ್ಲುಗಳ ರಾಶಿ ಇರ್ಲಿಲ್ಲ ಸರ್. ಚಪ್ಪಲಿಯ ಸ್ಟ್ಯಾಂಡ್ ನ ಕೆಳಗಿದ್ದ ಕಲ್ಲನ್ನ ತೆಗೆದುಬಿಟ್ಟು ಶಿವಾಜಿ ಮಹಾರಾಜರ ಪ್ರತಿಮೆ ಮೇಲೆ, ಆ ಫೋಟೋ ಮೇಲೆ ಎಸ್ತಿದ್ದಾರೆ. ಎಲ್ಲಿಂದ ಸರ್? ಚಪ್ಪಲಿ ಸ್ಟ್ಯಾಂಡ್ ನ ಕೆಳಗಿದ್ದ. ಕಲ್ಲುಗಳು ಸರ್ ತುಂಬಾ ಚೆನ್ನಾಗಿ ಹೇಳ್ತಿದೆ ಸರ್. 2 ಕಲ್ಲುಗಳು ಇದೇ ಮೈಸೂರಿನ ಉದಯಪುರದಲ್ಲಿ ಗೋಣಿ ಚೀಲದಲ್ಲಿ ತುಂಬಿ ಹೊಡೆದ್ರಲ್ಲ ಕಲ್ಲು ಪೊಲೀಸ್ ಜಿಪ್ಗೆ. ಅವತ್ತಲ್ಲಿದ್ರು ಕಲ್ಲು. ಇದೇ ಅವರು ಮುಸಲ್ಮಾನರು ಹೆಣ್ಮಕ್ಳಿಗೆ ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅಂದ್ರಲ್ಲ, ಅವರೆಲ್ಲ ಕಳಿಸ್ತಾರಲ್ಲ. ನಾಗೇಂದ್ರ ಸರ್ ಮಾತ್ರ ಆನ್ ಏರ್ ಅಲ್ಲಿ. ನಾಗೇಂದ್ರ ಸರ್, ನಟರಾಜ್ ಗೌಡ್ರು ಕೇಳಿಸ್ಕೊಳ್ಳಿ. ನಂಬಿಕೆ ಯಾಕೆ ಬರಲ್ಲ, ಕಾನೂನಲ್ಲಿ ಕ್ರಮ ಕೈಗೊಳ್ತಾರೆ ಅಂದ್ರೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಸರ್. ಹಸುವಿನ ಕೆಚ್ಚಲನ್ನ ಕೊಯ್ದು ಬಿಟ್ರು ಜಮೀರ್ ಅಹಮದ್ ಖಾನ್ ಅವರ ಕ್ಷೇತ್ರದಲ್ಲೇನೆ. ಮೆಂಟಲಿ ಅಬ್ನಾರ್ಮಲ್. ಹಾಗೇನೆ ಓಂ ಶಕ್ತಿ ಮಾಲಾಧಾರಿ ಹೆಣ್ಣು ಮಕ್ಕಳ ಮೇಲೆ ಕಲ್ಲು ಹೊಡೆದು ಬಿಟ್ರು, ಅಪ್ರಾಪ್ತ ಮಕ್ಕಳು. ಅಂದ್ರೆ ಈ ರೀತಿ ಕೆಟ್ಟ ಘಟನೆಗಳಾದಾಗ್ಲೆಲ್ಲ ಕೂಡ ಯಾರು ಈಸಿಯಾಗಿ ಹೊರಗೆ ಬರ್ಬೋದು ಅವ್ರನ್ನೇ ಒಳಗೆ ಕಳಿಸ್ತಾ ಇರುವ ಈ ಅಪ್ರಯತ್ನದ ಪ್ರಯತ್ನ ಇದೆಯಲ್ಲ, ಇದು ಎಲ್ಲ ಒಂದ್ ಕಡೆ ಅಪನಂಬಿಕೆ ಕಾರಣವಾಗ್ತಿರಬಹುದಾ? ಮೇಡಮ್ ನೋಡಿ, ಈಗ ನಿಮಗೆ ಸಿಂಪಲ್ ಆಗಿ ತಾವು ಹೇಳಿರ್ತಕ್ಕಂಥ ಪ್ರಶ್ನೆಗೆ ಒಂದು ಉತ್ತರ ನಾನೇ ಕೊಡ್ತಾ ಇದ್ದೀನಿ. ಈಗ ನಾವು ಯಾವ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ, ಇಲ್ಲಿ ಅರೆಸ್ಟ್ ಆಗಿರ್ತಕ್ಕಂಥ 8 ಜನ 25 ಜನ ಇದು ಮಾಡಿ 8 ಜನದ ಮೇಲೆ ಇದಾಗಿದೆ. ಅವ್ರ ಹೆಸರುಗಳು ಈಗಲೇ ನಿಮ್ಗೆ ಹೇಳ್ತಾ ಇದ್ದೀನಿ. ಸದ್ದಾಮು, ತನ್ವೀರು, ಫಯಾಜು, ಸರ್ಫರಾಜು, ರಿಯಾನಾ, ಅಯಾನಾ, ವಾಸಿಮು, ಇಷ್ಟು ಜನ ಇದ್ದಾರೆ. ಯಾವ ಸಮುದಾಯದವರು ಇರಲ್ಲ. ಒಂದು ಇಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರ ಬೇರೆ, ಇಲ್ಲಿ ನಡೆಸ್ತಾ ಇರೋರ ವಿಚಾರನೇ ಬೇರೆ. ಇದಕ್ಕೆಲ್ಲ ಟೋಟಲಿ ರಾಜ್ಯ ಸರ್ಕಾರದ ಹೊಣೆಗಾರಿಕೆ ಇದೆ. ಶಾಂತಿ ಸುವ್ಯವಸ್ಥೆ ಕಾಪಾಡ್ತಕ್ಕಂಥದ್ರಲ್ಲಿ ಸಂಪೂರ್ಣ ವಿಫಲವಾಗಿರ್ತಕ್ಕಂಥದ್ದು ಇದು 10ನೇ ಸತಿ. ದಯಮಾಡಿ 10ನೇ ಸತಿ ಮಧ್ಯರಾತ್ರಿ ಒಂದು ನಿಮಿಷ ಕೇಳಿ. ಡಿಜೆಹಳ್ಳಿ ಕೆಜೆಹಳ್ಳಿ ವಿಷಯದಲ್ಲಿ ಬ್ರದರ್ ಏನಂತಾರೆ, ಮಧ್ಯರಾತ್ರಿ ಕೊತ್ಮೀರಿ ಸೊಪ್ಪು ತರಕ್ ಹೋದವ್ರು
ಅವ್ರನ್ನೆಲ್ಲ ಕೂಡ ಬಿಟ್ಟು ಕಳ್ಸಿದ್ರು. ದಯವಿಟ್ಟು ನಿಮ್ ಗಮನದಲ್ಲಿ ಆಯ್ತು, ಒಂದ್ ನಿಮಿಷ. ನೀವು ಇದನ್ನ ನನ್ ಗಮನದಲ್ಲಿ ಎಲ್ಲ ಇದೆ. ಎಷ್ಟು ಜನ ಒಳಗೋಗಿದ್ದಾರೆ, ಹೌದು. ಎಷ್ಟು ಜನ ಕೆಲಸ ಮಾಡಿರೋರು ಹೊರಗಿದ್ರು, ಅದನ್ನು ನನ್ನ ಮಾಹಿತಿ ಇದೆ. ಇಲ್ಲ, ಒಂದು ನಿಮಿಷ ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ಹೇಳ್ತೀನಿ ನೋಡಿ, ನಾನು ಕೆಲಸ ಮಾಡಿದ್ರು ಯಾವ ಕೆಲಸ ಮಾಡಿದ್ರು ಅಂತ ಗೊತ್ತಿದೆ, ಯಾವ ಕೆಲಸ ಮಾಡಿದ್ರು ಅನ್ನೋದು ಗೊತ್ತಾಗಿದೆ ನಿಮಗೆ. ದಯವಿಟ್ಟು ಯಾವ ಕೆಲಸ ಮಾಡಿದ್ರು ಅಂತಕ್ಕಂಥದ್ದು ಹೇಳ್ಬೇಕು ನೀವು. ಸಮುದಾಯಕ್ಕೆ ನಾನು ಸಪೋರ್ಟ್ ತಗೊಂಡು ಮಾತಾಡ್ತಾ ಇಲ್ಲ. ನಾನು ಒಬ್ಬ ಭಾರತೀಯನಾಗಿ ಇಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ಈಗ ಸಿಂಪಲ್ ಆಗಿ ನೀವು ಹೇಳಿದ್ರೆ 8 ಜನನ ಅರೆಸ್ಟ್ ಮಾಡಿದ್ದಾರೆ, ಕರೆಕ್ಟ್? 8 ಜನದ ಮೇಲೆ ಏನೇನ್ ಕೇಸ್ ಹಾಕಿದ್ದಾರೆ ನನಗೆ ಹೇಳಿ. ಒಂದು ನಿಮಿಷ ನಿಮಗೆ ಹೇಳ್ತಾ ಇದ್ದೀನಿ. ಏನ್ ಕೇಸ್ ಹಾಕಿದ್ದಾರೆ? ನನಗೆ ಮಾಹಿತಿ ಇದೆ. ನಾನು ಹೇಳ್ತಾ ಇರ್ತಕ್ಕಂಥ ನೀವು ಉತ್ತರ ಕೊಡಿ. ನಾನು ಹೇಳ್ತಾ ಇದ್ದೀನಿ ಯಾವ ಸಮುದಾಯದವ್ರನ್ನ ಇಲ್ಲಿ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಒಂದು ನಿಮಿಷ ನೀವು ಬೇಕಿಲ್ಲ, ಯಾಕೆ ಬೇರೆಯವ್ರನ್ನ ಯಾಕೆ ಮಾಡಬಾರ್ದಾಗಿತ್ತು? ಅರೆಸ್ಟ್ ಮಾಡಿದ್ದಾರೆ. 8 ಜನ ಮೇಲೆ ಏನ್ ಕೇಸ್ ಹಾಕಿದ್ದಾರೆ? ಸ್ವಲ್ಪ ಮಾಹಿತಿ ಕಲಬುರ್ಗಿ ಸಮಾಧಾನ ಆಗ್ಲಿ, ಕಲಬುರ್ಗಿಯ ವಿಷುವಲ್ಸ್ ನ ಸ್ಕ್ರೀನ್ ಮೇಲೆ ತನ್ನಿ. ಕಲಬುರ್ಗಿ, ಬಾಗಲಕೋಟೆ, ಕಲಬುರ್ಗಿ, ಚಿಕ್ಕಬಳ್ಳಾಪುರ. ವಾಯ್ಸ್ ಹೋಗ್ತಿಲ್ಲ ನೋಡಿ ಇದನ್ನು. ಫರೂಕ್ ಸರ್, ಇದು ಬಾಗಲಕೋಟೆ ಆದಮೇಲೆ ಕಲಬುರಗಿಯಲ್ಲಿ ನಡೆದಿರುವ ಘಟನೆ. ನೀವಾಗಲೇ ಹೇಳ್ತಾ ಇದ್ರಿ ರಂಜಾನ್ ಮಂತು, ಪ್ರಾರ್ಥನೆ, ಸಹಕಾರ ಕೊಡಬೇಕು. ಹಾಗೆ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಉತ್ಸವ ನಡೀತಿರ್ಬೇಕಾದ್ರೆ ಡಿಜೆನೋ ಮ್ಯೂಸಿಕ್ಕೋ ಹಾಡೋ ಹಾಕ್ಕೊಂಡಿದ್ರೆ ಅದಕ್ಕೆ ಸಹಕಾರ ಕೊಡಬೇಕು, ಸಹನೆ ಇರಬೇಕು ಅನ್ನೋ ರೀತಿಯ ಪಾಠವನ್ನು ನಿಮ್ಮ ಸಮುದಾಯದವ್ರು ಯಾಕೆ ಮಾಡ್ತಿಲ್ಲ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2 ಕೇಳಿಸ್ಕೊಂಬಿಡಿ ಸರ್. ನೀವು ಹೇಳ್ತಿದ್ರಿ ಕಾನೂನು ಕ್ರಮ ಇತ್ಯಾದಿ ಇತ್ಯಾದಿ, ಯಾರೋ ಒಬ್ಬರು ಮಾಡಿದ್ದಕ್ಕೆ ಎಲ್ಲರ ಮೇಲೆ ದೂಷಣೆ ಮಾಡಬೇಡಿ, ಸರಿಯೇ? ಬಟ್ ನಾನು ಇದು ಕ್ಲೀಶೆ ಅನ್ಸಿದ್ರು ಸರಿ, ಪ್ರಶ್ನೆ ಕೇಳಲೇಬೇಕು. ಈಗ ಮಸೀದಿ ಒಳಗಡೆ ರಂಜಾನ್ ಮಂತ್ನಲ್ಲಿ ಪ್ರಾರ್ಥನೆ ಮಾಡುವ ಸಂದರ್ಭದಲ್ಲಿ ತನ್ಸೀರ್ ಅನ್ನೋ ಒಬ್ಬ ಕಿಡಿಗೇಡಿ ನಿಂತ್ಕೊಂಡು ಕಲ್ಲೆಸಿತಾನೆ ಅಂದ್ರೆ ಆ ಪವಿತ್ರವಾದ ಸ್ಥಳ ಅಪವಿತ್ರವಾದಂಗೆ. ಆ ಪವಿತ್ರವಾದ ಸ್ಥಳವನ್ನ ಅಪವಿತ್ರ ಮಾಡಿದ ತನ್ಸೀರ್ ವಿರುದ್ಧ ಮುಸಲ್ಮಾನ್ ಸಮುದಾಯ ಆಗ್ಲಿ ಅಥವಾ ಪಂಕಾ ಮಸೀದಿ ಅಧ್ಯಕ್ಷರಾಗ್ಲಿ ಏನ್ ಕ್ರಮ ಕೈಗೊಂಡ್ರಿ? ನೀವು ಉಚ್ಚಾಟನೆ ಮಾಡಿದ್ರಾ? ಫತ್ವಾ ಹೊರಡಿಸಿದ್ರಾ? ಆತನಿಗೆ, ಆತನ ಕುಟುಂಬಕ್ಕೆ ಮತ್ತೆ ಈ ರೀತಿಯ ಕೃತ್ಯ ಮಾಡದೇ ಇರೋ ರೀತಿಯಲ್ಲಿ ಬುದ್ಧಿವಾದ ಹೇಳಿದ್ರ? ಅಟ್ಲೀಸ್ಟ್ ಏನ್ ಮಾಡಿದ್ರಿ? 2 ಪ್ರಶ್ನೆ. ಈಗ ನಾನು ನಿಮ್ಗೆ ಹೇಳಿದೆ, ಈ ರೀತಿ ಯಾವುದೇ ಅನಾಹುತಗಳನ್ನ ನಡಿಬಾರ್ದು ಅಂತ ನಾನೇ ನಿನ್ನೆ ಖುದ್ದಾಗಿ ಚರ್ಚೆ ಮಾಡಿದ್ದೀನಿ. ಮತ್ತೆ ಎಲ್ಲಾ ಕಡೆ ಹರಡಿಸ್ಬೇಕು ಅಂತ ಕೂಡ ನಾನು ಒಂದು ಮೆಸೇಜ್ನ ಮಾಡಿ ಹರಡಿಸಿದ್ದೀನಿ. ಸೆಕೆಂಡ್ ಮಾತು, ನೀವು ಕೇಳ್ತಾ ಇದ್ದೀರಾ ಅವ್ರು ಮಾಡಿರೋದು ಅಪವಿತ್ರ ಮಾಡಿದ್ದೀರಾ ಅಂತ ನೀವು ಹೇಳ್ತಾ ಇದ್ದೀರಾ. ನಾನು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ಅವ್ರಿಗೆ ಅವಾಗಲೇ ಮಾಹಿತಿ ಇದೆ ಇಲ್ವೋ ಗೊತ್ತಿಲ್ಲ, 8 ಜನನ ಅರೆಸ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಹೇಳ್ತೀನಿ. ಒಬ್ರು ಕಲ್ಲೆಸ್ತಿರೋದಕ್ಕೆ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಒಂದು ಮಿಕ್ಕಿದ 7 ಜನಕ್ಕೆ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆ ಅರೆಸ್ಟ್ ಮಾಡುವಾಗ ತಡೆದಿರೋದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ. ಒಂದು ನಿಮಿಷ ಅಡ್ಡಿಪಡಿಸಿರೋದಕ್ಕೆ 7 ಜನಕ್ಕೆ ಅದು ಹೇಳಿಲ್ಲ, ಅವರು ಹೇಳಿಲ್ಲ. ಒಂದು ನಿಮಿಷ ಕೇಳಿ, ನಾನು ಹೇಳ್ತಾ ಇದ್ದೀನಿ ಕೇಳಿ. ನಾನು ನಿಮಿಷ ಹೇಳ್ತೀನಿ, ಅದು ಯಾರಾದ್ರೂ ಆಗಿರ್ಲಿ, ನಾನು ನಿಮ್ಗೆ ಅವಾಗಿಂದ ಹೇಳ್ತಾ ಇದ್ದೀನಿ. ಕುಮಾರ್ ಸರ್, ನಾಗೇಂದ್ರ ಸರ್, ಫಾರೂಕ್ ಅವ್ರಿಗೆ ನಾನು ಕೇಳಿದ ಪ್ರಶ್ನೆಗೆ ಅವರಿಂದ ಉತ್ತರ ಬಂದಿಲ್ಲ. ದಯವಿಟ್ಟು ಹೆಲ್ಪ್ ಮಾಡಬೇಡಿ ಅವರಿಗೆ. ಸಮುದಾಯವಾಗಿ ನೀವು ಉತ್ತರ ಕೊಡದೇ ಇರೋ ರೀತಿಯಲ್ಲಿ ನೀವು ಮಾತನಾಡ್ಬಿಟ್ಟು ಅಬ್ಜೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಫಾರೂಕ್ ಸರ್, ನಾವು ಪ್ರತಿ ಬಾರಿ ಈ ರೀತಿ ಘಟನೆ ಆದಾಗ ಶಿವಮೊಗ್ಗದಲ್ಲೋ, ಮಂಡ್ಯದಲ್ಲೋ, ಕೆರಗೋಡ್ನಲ್ಲೋ ಎಲ್ಲೋ ಒಂದ್ ಕಡೆ ಒಂದು ಸಮುದಾಯದ ಕಿಡಿಗೇಡಿ ಯುವಕ ಈ ರೀತಿ ಕೃತ್ಯ ಮಾಡಿದಾಗ ಮತ್ತವನ್ನ ಆ ರೀತಿ ಮಾಡದೇ ಇರೋ ರೀತಿಯಲ್ಲಿ ಸ್ಪೆಸಿಫಿಕಲಿ ಏನ್ ಮಾಡ್ತಾ ಇದೆ ಸಮುದಾಯ? ಚಿಕ್ಕಮಂಗ್ಳೂರಲ್ಲಿ ಕಲ್ಲೆಸಿದ್ರಲ್ಲ, ಅವ್ರ ಬಗ್ಗೆ ಏನ್ ಮಾಡಿದ್ದಾರೆ ನನಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ. ನೀವು ಕೊಡಿ, ನೀವು ಕೊಡಿ. ಇದನ್ನ ಹೇಳಿ ಹೇಳೋಣ. ಆಯ್ತು, ಇದನ್ನ ನೀವು ಕೊಡಿ, ಹೇಳ್ತೀನಿ. ನಾನು ಪ್ರಶ್ನೆ ಉತ್ತರ ಕೊಡ್ತೀನಿ. ಯಾವಾಗ ಪ್ರಶ್ನೆ ಕೇಳಿದ್ರು ಮೇಡಮ್, ನೀವು ಪ್ರಶ್ನೆ ಕೇಳಿದ್ರಲ್ಲ ಚಿಕ್ಕಮಂಗ್ಳೂರಲ್ಲಿ, ಇವಾಗ ನಾನು ದೀಪಕ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಒಂದು ನಿಮಿಷ, ನಾನು ಬೇರೆಯವ್ರ ಮೇಲೆ ಹಾಕ್ತಾ ಇಲ್ಲ, ನಾನು ಸಿಂಪಲ್ ಆಗಿ ನಿಮ್ಗೆ ಕೇಳ್ತಾ ಇದ್ದೀನಿ.
ನಾನ್ ನಿಮಗೆ ಕೇಳಿದ ಸಿಂಪಲ್ ಆಗಿ ನಾನು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಬೇರೆಯವ್ರ ಮೇಲೆ ಮೇಡಮ್. ಹಾಕೋದ್ರಿಂದ ನಿಮಗೆ ಬೇರೆಯವ್ರ ಮೇಲೆ ಪ್ರಶ್ನೆ ಹಾಕ್ತಾ ಇಲ್ಲ, ನಾನು ಆಗೋದಿಲ್ಲ. ಕೇಳ್ತಾ ಇರೋದು ಒಂದು ನೀವು ಒಂದೇ ಹೇಳಿ ಒಂದು ಸರ್, ನಿಮಿಷ ಹೇಳ್ತೀನಿ ತನ್ವೀರ್ ಕೇಳಿ. ತರದವರಿಗೆ, ನಾನು ಓಂ ಹೇಳ್ತಾ ಶಕ್ತಿ ಇದ್ದೀನಿ ಮಾಲಾಧಾರಿಗಳ ಸಿಂಪಲ್ ಮೇಲೆ ಆಗಿ ನಾನು ಕೇಳ್ತಾ ಕಲ್ಲೆಸೆದವರಿಗೆ, ಇದ್ದೀನಿ ಶಿವಮೊಗ್ಗದಲ್ಲಿ ದೀಪಕ್, ಮೆರವಣಿಗೆ ಮೇಲೆ ಹರೀಶ್, ತೂವಂತ ಭರತ್ ಮಕ್ಕಳಿಗೆ ಒಂದ್ ನಿಮಿಷ ಏನ್ ಕೇಳಿ ಕ್ರಮ ಕೈಗೊಂಡ್ರಿ? ಅವ್ರಿಗೆ ನೀವೇನ್ ಏನ್ ಕ್ರಮ ಕ್ರಮ ತಗೊಂಡಿದ್ದೀರಾ ಕೈಗೊಂಡ್ರಿ? ಅವ್ರಿಗೆ ಏನ್ ಪಾಠ ಫಸ್ಟ್ ನಿಮಗೆ ಕಲಿಸಿದ್ದೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ. ನಾನು ಹೇಳ್ತೀನಿ ನಿಮಗೆ ತನ್ಸಿಮ್ಗೆ